ಡಿಕೆ ಶಿವಕುಮಾರ್ ಮನೆಯಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ತಮ್ಮ ನೆಚ್ಚಿನ ನಾಟಿ ಕೋಳಿ ಸಾರು ಮುದ್ದೆ ತಿಂತ ಮಾತಾಡ್ತಿದ್ದಾರೆ ಅಂತ ಹೈಕಮಾಂಡ್ ಸಂಧಾನ ಸೂತ್ರ ಸೋನಿಯಾ ಗಾಂಧಿ ಮಾತುಕತೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ದೆಹಲಿಗೆ ಹೋಗೋ ಬಗ್ಗೆ ದಿನಾಂಕ ನಿಗದಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಇಬ್ಬರು ನಾಯಕರ ಮಧ್ಯದಲ್ಲಿ ಅನ್ನೋದರ ಡೀಟೇಲ್ಸ್. ಸಿಎಂ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ವಿಪಕ್ಷ ಸಜ್ಜಾಗಿದೆಯಂತೆ. ಅವಿಶ್ವಾಸ ನಿರ್ಣಯ ಒಗ್ಗಟ್ಟಿನಿಂದ ಎದುರಿಸೋದರ ಬಗ್ಗೆ ಇಬ್ಬರು ನಾಯಕರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶಾಸಕರ ನಡುವಿನ ಭಿನ್ನಾಭಿಪ್ರಾಯ ಬಗೆಹರಿಸೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಸಿಎಂ ಡಿಸಿಎಂ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈಗಿರುವಂತಹ ಗೊಂದಲಗಳೇ ವಿಪಕ್ಷಗಳಿಗೆ ಅಸ್ತ್ರ. ಮತ್ತೊಂದು ಕಡೆ ದೆಹಲಿಯಿಂದ ನಿನ್ನೆ ತಾನೇ ಡಿಕೆ ಸುರೇಶ್ ಅವರು ಮಾಜಿ ಸಂಸದ ಬಂದಿದ್ದಾರೆ. ಒಂದು ಸಂದೇಶ ಹೊತ್ತು ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಆಗಿರುವ ಬೆಳವಣಿಗೆ ಬಗ್ಗೆ ವಿವರಣೆಯನ್ನ ಡಿಕೆ ಸುರೇಶ್ ಕೂಡ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮೀಟಿಂಗ್ ಬಗ್ಗೆ ಡಿಕೆ ಸುರೇಶ್ ಮಾಹಿತಿ ಕೊಡ್ತಿದ್ದಾರಂತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಅದರ ಜೊತೆಗೆ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬ್ರೇಕ್ಫಾಸ್ಟ್ ಎಷ್ಟು ಬಿಸಿಯಾಗಿದೆಯೋ ರಾಜಕೀಯ ವಿದ್ಯಮಾನಗಳು ಕೂಡ ಅಷ್ಟೇ ಹಾಟ್ ಆಗಿದೆ. ಯಾಕಂದ್ರೆ ಮುಂಬರುವ ಅಧಿವೇಶನ ಸಖತ್ ಬಿಸಿಯಾಗಿ ಚರ್ಚೆ ಮಾಡಬೇಕು, ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ವಿಪಕ್ಷಗಳು ಸಜ್ಜಾಗಿದೆ. ಅದನ್ನ ನಾವು ಒಗ್ಗಟ್ಟಾಗಿ ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಇಬ್ಬರು ನಾಯಕರು ಎದುರು ಬದ್ರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲೇ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಹತ್ರ ಬರ್ತೀನಿ, ಸ್ವಲ್ಪ ಇನ್ಸೈಡ್ ಮಾಹಿತಿ ಕೇಳೋಣ. ಅದಕ್ಕೂ ಮುನ್ನ ಮಾರುತಿ ಹತ್ರ ಹೋಗ್ಬಿಡ್ತೀನಿ. ಮಾರುತಿ, ಈಗ ಮುಂಬರುವಂತ ಅಧಿವೇಶನ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಇದೆ. ಅವರಲ್ಲೇ ಒಗ್ಗಟ್ಟಿಲ್ಲ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟಗಳಾಗ್ತಾ ಇದೆ ಅಂತ. ಇದನ್ನ ಫೇಸ್ ಮಾಡೋದಕ್ಕೆ ಈಗ ಸರ್ವಸನ್ನದ್ಧ ಆಗಬೇಕು ಇಬ್ಬರು ನಾಯಕರುಗಳು. ಸೊ ಅಂತದೊಂದು ನಿರೀಕ್ಷೆ ಮಾಡಬಹುದಾ? ಅದೇ ವಿಚಾರಗಳು ಚರ್ಚೆ ಆಗುತ್ತೆ ಅಂತ. 8ನೇ ತಾರೀಕಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭ ಮಾರುತಿ, ವಾಪಸ್ ಬರ್ತೀನಿ, ಹಂಗೆ ಸಂಪರ್ಕದಲ್ಲಿ ಮಾಹಿತಿ ಪಡ್ಕೊಳ್ತೀನಿ. ಅದಕ್ಕೂ ಮುನ್ನ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಇಬ್ಬರು ನಾಯಕರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇರುವಂತಹ ನೇರ ದೃಶ್ಯಗಳು. ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇಬ್ಬರು ನಾಯಕರು ಮಾತ್ರ ಮತ್ತೆ ಎದುರು ಬದ್ರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಮಾತನಾಡ್ತಾ ಇರುವಂತಹ ದೃಶ್ಯಗಳು. ಮೋಸ್ಟ್ಲಿ ಈಗ ಆಲ್ರೆಡಿ ಚರ್ಚೆ ಪ್ರಾರಂಭ ಆಗಿರುತ್ತೆ. ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಒಪ್ಪಂದಗಳಿಗೆ ವಿಚಾರಕ್ಕೆ ಇರಬಹುದು, ವಿಪಕ್ಷಗಳ ಅಸ್ತ್ರದ ಸಂಬಂಧ ಇರಬಹುದು, ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳು ಪ್ರಾರಂಭ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ. ನೀರ್ ದೋಸೆ ಅಂತ ಅನ್ಸುತ್ತೆ ಅವ್ರ ತಟ್ಟೆಯಲ್ಲಿರೋದು. ಜ್ಯೂಸ್ ಇದೆ ಮುಂಭಾಗದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಮೆನುವಲ್ಲಿ ನೀರ್ ದೋಸೆ ಕೂಡ ಇತ್ತು, ಇಡ್ಲಿ ವಡೆ ಇತ್ತು, ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಸಿದ್ಧ ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಮೆನುವಲ್ಲಿ ಇರುವಂತಹ ಅಷ್ಟು ಡಿಶಸ್ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಆರಂಭಿಕ ಹಂತವಾಗಿ ಸ್ವಲ್ಪ ಲೈಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಮಾತನಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಈಗ ಗಮನಿಸ್ತಾ ಇರೋದು. ಮೋಸ್ಟ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಈ ಹಿಂದೆ ನೋಡೋದಕ್ಕೆ ಸಿಗ್ತಲ್ಲ ಮೀಟಿಂಗ್ ನ ದೃಶ್ಯಗಳು ಹಿಂಗೆ ಇತ್ತು. ಇದೇ ಸೇಮ್ ದೃಶ್ಯಗಳು ಎದುರು ಬದ್ರು ಕೂತ್ಕೊಂಡಿದ್ರು. ಸ್ವಲ್ಪ ಲೊಕೇಶನ್ ಚೇಂಜ್ ಆಗಿದೆ ಅಷ್ಟೇ. ಆಗ ಸಿದ್ದರಾಮಯ್ಯನವರ ನಿವಾಸ, ಈಗ ಡಿಕೆ ಶಿವಕುಮಾರ್ ಅವರ ನಿವಾಸ. ಲೊಕೇಶನ್ ಚೇಂಜ್ ಇರಬಹುದು, ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಒಂದೇ, ಬ್ರೇಕ್ಫಾಸ್ಟ್ ಮಾಡ್ತಾ ಮಾತನಾಡ್ತಾ ಇರುವಂತಹ ನಾಯಕರುಗಳು ಅವರೇ, ಬಟ್ ವಿದ್ಯಮಾನಗಳು ಕೂಡ ಅದೇ, ಎಲ್ಲ ಸೇಮ್. ಸ್ವಲ್ಪ ಲೊಕೇಶನ್ ಚೇಂಜ್ ಆಗಿದೆ ಅಷ್ಟೇ. ಹೊರಗಡೆ ಬಂದ ಬಳಿಕ ಆ ವಿಷಯಗಳು ಕೂಡ ಸೇಮ್ ಆಗಿ ಅದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರ ಗೊತ್ತಿಲ್ಲ. ಸ್ವಲ್ಪ ಮಟ್ಟಿಗೆ ಮಾತನಾಡುವಂತಹ ರೀತಿಗಳು ಚೇಂಜ್ ಆಗಬಹುದು ಅಷ್ಟೇ. ಸೊ ಎಕ್ಸ್ಕ್ಲೂಸಿವ್ ದೃಶ್ಯ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇಬ್ಬರು ನಾಯಕರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಗೊತ್ತಿಲ್ಲ, ನಗ್ತಾ ಮಾತಾಡ್ತಿದ್ದಾರೆ ಅಂದ್ರೆ ಒಪ್ಪಂದದ ವಿಚಾರ ಇನ್ನೂ ಬಂದಂಗಿಲ್ಲ. ಸ್ವಲ್ಪ ಸೀರಿಯಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಬ್ಬರು ನಾಯಕರ ಫೇಸ್. ಹಂಗಾಗಿ ಒಪ್ಪಂದದ ವಿಚಾರಗಳೇ ಪ್ರಸ್ತಾಪ ಆಗ್ಬಿಟ್ಟಿದೆಯಾ ಆರಂಭಿಕ ಹಂತವಾಗಿ ಗೊತ್ತಿಲ್ಲ. ಡಿಕೆ ಸುರೇಶ್ ಬೇರೆ ಇದ್ದಾರಂತೆ. ಹೈಕಮಾಂಡ್ ನಿಂದ ತಂದಿರುವಂತಹ ಸಂದೇಶದ ಬಗ್ಗೆ ಮೋಸ್ಟ್ಲಿ ಪ್ರಸ್ತಾಪ ಆಗಬಹುದು, ಅದ್ರ ಬಗ್ಗೆ ಚರ್ಚೆಗಳು ಆಗಬಹುದು ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಈಗ ಸಿದ್ದರಾಮಯ್ಯನವರು ಆಗಮಿಸಿದ್ದಂತ
ದೃಶ್ಯಗಳು, ಅವ್ರು ಬಂದಂತಹ ದೃಶ್ಯ, ಅವ್ರು ಬರ್ಮಾಡ್ಕೊಂಡಂತಹ ದೃಶ್ಯ ನೋಡಿ. ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಇದ್ದಾರೆ. ಡಿ ಕೆ ಸುರೇಶ್ ಅವರು ಮೊದಲ ಹಂತವಾಗಿ ಶಾಲ್ ಹಾಕ್ತಾರೆ, ಅವ್ರನ್ನ ಬರ್ಮಾಡ್ಕೊಳ್ತಾರೆ ಶೇಕ್ ಹ್ಯಾಂಡ್ ಮಾಡೋ ಮೂಲಕ. ನಂತರ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಆ ದೃಶ್ಯ. ನಂತರ ಒಳಗಡೆ ಹೋದಾಗ ಕ್ಯಾಶುವಲ್ ಆಗಿ ಕೂತ್ಕೊಂಡು ಕೆಲ ಕಾಲ ಮಾತನಾಡಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ರಿ. ಇಬ್ಬರು ನಾಯಕರು ಡಿ ಕೆ ಶಿವಕುಮಾರ್ ಅವರ ಒಳ ಪ್ರವೇಶ ಆದಾಗ, ಅವರ ಮನೆಯ ಒಳಗಡೆ ಹೋದಾಗ ಕ್ಯಾಶುವಲ್ ಆಗಿ ಕೂತ್ಕೊಂಡು ಮಾತನಾಡ್ತಾ ಇರುವಂತಹ ದೃಶ್ಯ, ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಜಸ್ಟ್ ಇಬ್ಬರು ನಾಯಕರ ಫೋಟೋ ಅನ್ಕೊಂಡ್ವಿ, ಇಲ್ಲ 3 ಜನ ಇದ್ದಾರೆ. ಡಿ ಕೆ ಸುರೇಶ್ ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ದೆಹಲಿಯಿಂದ ನಿನ್ನೆ ತಾನೇ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ವರಿಷ್ಠರನ್ನ ಭೇಟಿ ಆಗಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಒಂದು ಸಂದೇಶ ಹೊತ್ತು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಈ ಭಾಗಿ ಕೂಡ ಬಹಳ ಮಹತ್ವ ಆಗುತ್ತೆ ಇವತ್ತಿನ ದಿನಕ್ಕೆ. ಹಾಗಾಗಿ ಇಬ್ಬರು ನಾಯಕರ ಮಧ್ಯದಲ್ಲಿ ಡಿ ಕೆ ಸುರೇಶ್ ಅವರು ವರಿಷ್ಠರ ನಿರ್ಧಾರದ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಒಂದ್ ಕಡೆ, ಡಿ ಕೆ ಸುರೇಶ್ ಅವರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಆ ಕಡೆ ಹೇಳಿದ್ದೂ ಕೇಳಬೇಕು, ಈ ಕಡೆ ಹೇಳಿದ್ದೂ ಕೇಳಬೇಕು, ಎರಡೂ ಕಡೆ ಕೂಡ ತಲೆ ಅಲ್ಲಾಡಿಸ್ಬೇಕಾದಂತಹ ಸನ್ನಿವೇಶದಲ್ಲಿ ಮೋಸ್ಟ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಹಂಗಂದ ಮಾತ್ರಕ್ಕೆ ಇಬ್ಬರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ ಅಂತ ಅಲ್ಲ, ಖಂಡಿತ ತಮ್ಮ ವರ್ಷನ್ ಅನ್ನ ಕೂಡ ಅಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆಗಳು ಇರುತ್ತೆ ಅಂತ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ಈಗ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಇಬ್ಬರು ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ತಿಂಡಿ ತಿಂತ ಮಾತನಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ಕೂಡ ಈಗ ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಸಿದ್ದರಾಮಯ್ಯನವರು ಬಹಳ ಇಷ್ಟಪಟ್ಟು ತಮ್ಮ ನೆಚ್ಚಿನ ಬ್ರೇಕ್ಫಾಸ್ಟ್ ಅನ್ನ ಸೇವನೆ ಮಾಡ್ತಾ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆಯಿಂದಲೂ ಮೆನು ಅಲ್ಲಿ ಏನಿತ್ತು ಅಂತ ತೋರಿಸ್ತಾ ಇದ್ವಲ್ಲ, ಅದೇ ರೀತಿ ಮೆನು ಇದೆ ನೋಡಿ. ಇಡ್ಲಿ, ಐ ಥಿಂಕ್ ಇಡ್ಲಿ ತಿಂತಾ ಇದ್ದಾರೆ, ನೀರು ದೋಸೆ ಇದೆ ಅಂತೆ, ಅದ್ರ ಜೊತೆಗೆ ನಾಟಿ ಕೋಳಿ ಸಾರು. ಮೋಸ್ಟ್ಲಿ ಇದೆಲ್ಲ ತಿಂದಾದ್ಮೇಲೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ನಬಹುದು ಸಿದ್ದರಾಮಯ್ಯನವರು. ಬಟ್ ಆರಂಭಿಕ ಹಂತವಾಗಿ ಇಡ್ಲಿ ಎಲ್ಲ ತಿಂತ ಚರ್ಚೆನ ಪ್ರಾರಂಭಿಸಿದ್ದಾರೆ. ಅಷ್ಟು ಜನ ನಾಯಕರು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಪ್ಪಂದದ ವಿಚಾರ ಚರ್ಚೆನ ಅಥವಾ ಜಸ್ಟ್ ಒಗ್ಗಟ್ಟಾಗಿದ್ದೀವಿ ಅನ್ನೋ ಕಾರಣಕ್ಕೆ ಈ ಸಹಜ ಭೇಟಿನ ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲ ನಿರ್ಧಾರ ಆಗಲಿ ಅಂತ ಅಂದ್ಕೊಂಡು ಬಂದ್ಬಿಡ್ತಾರ ಇಬ್ಬರು ನಾಯಕರು, ಗೊತ್ತಿಲ್ಲ. ಡಿ ಕೆ ಸುರೇಶ್ ಅವರು ದೆಹಲಿಗೆ ಹೋಗಿರೋದ್ರಿಂದ ಅಲ್ಲಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಅಂಥದ್ದೊಂದು ಚರ್ಚೆಗಳು ಆಲ್ರೆಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನೇ ಆಗಲಿ ಒಪ್ಪಂದದ ವಿಚಾರ ಚರ್ಚೆಗಳಾಗಿದ್ರು, ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತುಕತೆಯಾಗಿ ಡೇಟ್ ಅನ್ನ ಫೈನಲ್ ಮಾಡ್ಕೊಂಡಿದ್ರು ಕೂಡ ಆ ರಹಸ್ಯವನ್ನ ಬಿಟ್ಕೊಡಲ್ಲ ಇಬ್ರು ನಾಯಕರು. ಗೌಪ್ಯತೆನ ಕಾಪಾಡ್ಕೊಳ್ತಾರೆ. ಅದು ಇರಬೇಕು. ಒಂದು ಪಕ್ಷ ಅಂದ ಮೇಲೆ ಏನೇ ನಿರ್ಧಾರಗಳು ಒಪ್ಪಂದಗಳಾಗಿದ್ರು ಕೂಡ ಅದು ಪಕ್ಷದ ವೇದಿಕೆಯಲ್ಲೇ ಆಗಿರಬೇಕು, ಅದು ಬಿಟ್ಟು ಆಚೆ ಬರಬಾರದು ಅಂತ. ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಭರ್ಜರಿ ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ದೃಶ್ಯ ನೋಡಿದ್ರಲ್ಲ, ನಾಟಿ ಕೋಳಿ ಸಾರು, ಚಿಕನ್, ಇಡ್ಲಿ, ದೋಸೆ ಎಲ್ಲವೂ ಕೂಡ ಸಿದ್ಧ ಆಗಿತ್ತು. ತಮ್ಮ ಇಷ್ಟದ ತರಹೇವಾರಿ ತಿಂಡಿ ಇರೋದ್ರಿಂದ ಆರಾಮಾಗಿ ತಿಂತ ಮಾತಾಡ್ತಿದ್ದಾರೆ. ಇಡ್ಲಿ, ನಾಟಿ ಕೋಳಿ ಸಾರು ಸವದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಪಕ್ಕದಲ್ಲೇ ಕ್ಯಾರೆಟ್ ಹಲ್ವಾ ಇಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ದೃಶ್ಯ ನೋಡ್ತಾ ಇದ್ದೀರಲ್ಲ, ಪಕ್ಕದಲ್ಲಿ ಕ್ಯಾರೆಟ್ ಹಲ್ವಾ ಇದೆ, ಜ್ಯೂಸ್ ಇರುತ್ತೆ, ಇಡ್ಲಿ ವಡೆ ಇರುತ್ತೆ, ನಾಟಿ ಕೋಳಿ ಸಾರು ಅವ್ರಿಗೆ ಆಲ್ ಟೈಮ್ ಫೇವ್ರೆಟ್ ಅಂತ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ. ಈ ನಾಟಿ ಕೋಳಿ ಸಾರು ಇದ್ರೆ ಸಖತ್ ಇಷ್ಟಪಟ್ಟು ಅವ್ರು ತಿಂತಾರೆ ಅನ್ನೋ ಕಾರಣಕ್ಕೆ ಹಲವು ಬಾರಿ ಆ ದೃಶ್ಯಗಳನ್ನ ಕೂಡ ನಾವು ಗಮನಿಸಿದ್ವಿ, ಅವ್ರಿಗೆ ಎಷ್ಟು ಫೇವ್ರೆಟ್ ಅದು ಅಂತ. ಅದೇ ಡಿಶ್ ರೆಡಿ ಆಗಿರೋದ್ರಿಂದ ಅದನ್ನ ಇಷ್ಟಪಟ್ಟು ತಿಂತ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೇ. ಅಡುಗೆ ಕೂಡ ಬಿಸಿಯಾಗಿರುತ್ತೆ, ಅಂದರೆ ತಿಂಡಿ ಕೂಡ ಬಿಸಿಯಾಗಿರುತ್ತೆ, ಅದರ ಜೊತೆಗೆ ಚರ್ಚೆಗಳು ಕೂಡ ಅಷ್ಟೇ ಬಿಸಿಯಾಗಿರುತ್ತೆ ಒಪ್ಪಂದದ ವಿಚಾರಗಳು ಬಂದಾಗ. ಸೊ ಅದನ್ನ ಪ್ರಸ್ತಾಪ ಮಾಡಿದ್ದಾರಾ, ಅದರ ಬಗ್ಗೆನೇ ಚರ್ಚೆ ಆಗ್ತಾ ಇದೆಯಾ, ಅದನ್ನ ಹೊರತುಪಡಿಸಿ ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ, ಎಲ್ಲದರ ಬಗ್ಗೆ ಕೂಡ ಇಬ್ಬರು ನಾಯಕರು ಎದುರು ಬದ್ರು ಕೂತ್ಕೊಂಡಿದ್ದಾರೆ ಅಂತ ಅಂದ್ರೆ ಖಂಡಿತ ಚರ್ಚೆಗಳು ಆಗೇ ಆಗಿರುತ್ತೆ. ಬಟ್ ಇಬ್ಬರೇ ನಾಯಕರು ಅಂತ ಅಂದ್ಕೊಂಡಿದ್ವಿ, ಬಟ್ ಹಂಗಿಲ್ಲ ಪರಿಸ್ಥಿತಿ. ಡಿ ಕೆ ಸುರೇಶ್ ಅವರು ಇದ್ದಾರೆ, ಅದ್ರ ಜೊತೆಗೆ ಡಾಕ್ಟರ್ ರಂಗನಾಥ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗ್ಯ ಆಗಿರುವ ದೃಶ್ಯ ನೋಡಿ. ಇವರು
ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ಇದ್ದಾರೆ ನೋಡಿ. DK ಸುರೇಶ್ ಅವರು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅಚಾನಕ್ ಆಗಿ ಬಂದ್ರ ಅಥವಾ ಇನ್ವೈಟ್ ಮಾಡಿದ್ರ ಅಥವಾ DK ಶಿವಕುಮಾರ್ ಅವ್ರನ್ನ ಭೇಟಿ ಆಗಕ್ಕೆ ಬಂದಂತ ಸಂದರ್ಭನ ಗೊತ್ತಿಲ್ಲ. ಅವ್ರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ.